ಅವರೊಂದು ಪದ ಬಳಕೆ ಮಾಡಿದ್ದಾರೆ, ನಮ್ಮನ್ನು ವಸ್ತುವಾಗಿ ನೋಡಬೇಡಿ ಅಂತ. ಮಾನ ಮರ್ಯಾದೆ ಇರೋರಿಗೆ ಇದು ಅರ್ಥ ಆಗಬೇಕು. ಹೆಣ್ಣು ಮಕ್ಕಳು ವಸ್ತು ಆಗಬಾರ್ದು. ವಸ್ತು ಅಂದರೆ ಬಳಸ್ಕೊಳ್ಳೋದು. ತುಂಬ ಅರ್ಥ ಇದೆ ಅದು. ವ್ಯಕ್ತಿ ಬೇರೆ, ವಸ್ತು ಬೇರೆ. ವ್ಯಕ್ತಿಗಳನ್ನು ಗೌರವವಾಗಿ ನೋಡಿ, ಹೆಣ್ಣು ಮಕ್ಕಳನ್ನು ಗೌರವವಾಗಿ ನೋಡಿ. ಯಾಕೆಂದರೆ ಯಾರೇ ಆಗಲಿ, ನಾವೊಂದು ನಾಗರಿಕತೆಯ ಚೌಕಟ್ಟಿನಿಂದ ಹೊರಗಡೆ ಅದರ ಒಳಗೇನೆ ಇರಬೇಕು. ಆಗ ನಾವು ಚೆನ್ನಾಗಿರ್ತೀವಿ. ನಾವು ಆರೋಗ್ಯಕರವಾದ ವಾತಾವರಣ ನಿರ್ಮಾಣ ಮಾಡಬೇಕು. ನಾವು ನೆನಪಿಟ್ಕೊಳ್ಳಿ, ನಿಮ್ಮ ಸುತ್ತಲೂ ಹೆಣ್ಣು ಸಮುದಾಯ ಇದ್ದೇ ಇದೆ. ಒಂದು ತಾಯಿ ಗರ್ಭದಿಂದ ನೀವು ಬಂದಿರ್ತೀರಿ, ಇನ್ನೊಂದು ಹೆಣ್ಣನ್ನು ಮದುವೆ ಮಾಡ್ಕೋತೀರಿ. ನಿಮಗೆ ಒಂದು ಹೆಣ್ಣು ಅಕ್ಕನೋ ತಂಗಿನೋ ಆಗಿರ್ತಾಳೆ. ನಾಳೆ ನಿಮಗೊಂದು ಹೆಣ್ಣುಮಗು ಮಗಳಾಗಿ ಹುಡ್ತಾಳೆ. ನೆನ್ಪಿಟ್ಕೊಳ್ಳಿ, ಒಂದು ಹೆಣ್ಮಗು ನೋವಾದರೆ ನಿಮಗೂ ಅದು ತಟ್ಟುತ್ತೆ, ನಿಮ್ಮ ಕುಟುಂಬದಲ್ಲೂ ಇರುತ್ತೆ. ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ವರ್ತನೆ ಮಾಡ್ಕೊಳ್ಳಿ. ಕಲಾವಿದರನ್ನ ಗೌರವದಿಂದ ಕಾಣುವಂಥ ಒಂದು ಪದ್ಧತಿ ಆರಂಭ ಆಗಲಿ. ಇತ್ತು ಅಣ್ಣವರು, ವಿಷ್ಣು ಸರು, ಅಂಬರೀಷ್ ಸರು, ದೊಡ್ಡ ದೊಡ್ಡ ನಾಯಕ ನಟಿಯರು ಎಲ್ಲರೂ ಇದ್ದಾಗ ಅವ್ರನ್ನೆಲ್ಲ ಭಾಳ ಗೌರವದಿಂದ ಕಂಡಿದೆ ಈ ಸಮಾಜ. ಅವರೆಲ್ಲ ಚೆನ್ನಾಗಿ ಬದುಕಿ ಬಾಳಿದ್ದಾರೆ. ಇವತ್ತಿನ ಪೀಳಿಗೆಯಲ್ಲಿ ಇವತ್ತು ಬರ್ತಕ್ಕಂಥ ಕೆಲವು ಸಾಮಾಜಿಕ ಜಾಲತಾಣಗಳು, ಕೆಲವು, ನಾನು ಎಲ್ಲನೂ ಹೇಳಲ್ಲ, ಭಾಳಷ್ಟು ಜನ ಭಾಳ ಗೌರವದಿಂದ ನಡ್ಕೋತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಇವ್ರ ಹೆಸರನ್ನೂ ಕೆಡಿಸೋ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ದಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದು ನನ್ನ ಸಂದೇಶ. ಬದಲಾಗಿ ದಯವಿಟ್ಟು ಅವ್ರಿಷ್ಟ ರೀ, ಅದು ಅವ್ರಿಷ್ಟ, ಬಿಟ್ಟುಬಿಡಿ ಅದನ್ನು. ಅವ್ರ ವೈಯಕ್ತಿಕ ವಿಚಾರಗಳನ್ನು ಯಾತಕ್ಕೆ ತೊಗೊಂಬರ್ತೀರಿ? ಅವ್ರವ್ರ ಇಷ್ಟ ಅದು. ಅವ್ರಿಗಿಷ್ಟ. ಬಟ್ಟೆ ಶೋರೂಮ್ಗಳಲ್ಲಿ ಗೊಂಬೆಗಳಿಗೆ ಹಾಕ್ಬಿಟ್ಟು ಆಚೆ ಇಟ್ಟಿರ್ತಾರೆ, ನೋಡೋದಿಲ್ವ ನಿಂತ್ಕೊಂಡು ಸಿಗ್ನಲಲ್ಲಿ? ಅದನ್ನು ಕಮೆಂಟ್ ಮಾಡ್ತೀರಾ? ಬಿಟ್ಟುಬಿಡಿ, ಅವ್ರವ್ರ ವೈಯಕ್ತಿಕ ವಿಚಾರ ಅದು. ಬಿಟ್ಟುಬಿಡಿ ಅದನ್ನು. ಅವ್ರಿಗೆ ಯಾವುದು ಖುಷಿ ಆ ರೀತಿ ಬದುಕಲಿ. ಅವ್ರ ಸ್ವಾತಂತ್ರ್ಯನ ಕಿತ್ಕೊಳ್ಳೋದಕ್ಕೆ ಇನ್ನೊಬ್ಬರಿಗೆ ಅಧಿಕಾರ ಯಾರು ಕೊಟ್ಟರು? ಅಲ್ವೇ? ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬೇರೆ ಆ ತುಂಡು ಬಟ್ಟೆಗಳು ಹಾಕೊಂಡಾಗ ಹೋಗಿ ಕೂತ್ಕೊಂಡು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡ್ತೀರಿ, ಇನ್ನೂ ಚೆನ್ನಾಗಿ ಕಾಣತ್ತೇನೋ ಅಂತ. ಅದೆಲ್ಲ ನೋಡ್ತಾರಲ್ವ? ಬಿಟ್ಟುಬಿಡಿ. ಆ ಥರ ಇದ್ದರೆ ನಮ್ಗಿಷ್ಟ ಅಲ್ವಾ ನಾವು ನೋಡೋದು ಬೇಡ, ನಮಗಿಷ್ಟ ಇಲ್ವಾ ನಾವು ನೋಡೋದು ಬೇಡ. ಈಗ ನಮಗಿಷ್ಟ ಇಲ್ವಾ ನಾವು ಅದನ್ನು, ಈಗ ನನ್ನ ಸಿನಿಮಾಗಳಲ್ಲಿ ನಾನು ತುಂಡು ಬಟ್ಟೆ ಹಾಕ್ಸೋದಿಲ್ಲ ನಾನು. ಅದು ನನ್ನ ಕಲ್ಚರ್ ಅದು. ಹಾಗಾಗಿ ಇನ್ನೊಬ್ಬರನ್ನ ನಾನು ಕಮೆಂಟ್ ಮಾಡಬಾರ್ದು. ಅವ್ರವ್ರ ಇಚ್ಛೆ, ಅವ್ರಿಗಿಷ್ಟ ಬಂದಂಗೆ ಉಡುಗೆ ತೊಡುಗೆ, ಆಹಾರ, ಪ್ರತಿಯೊಂದು ಕೂಡ ಅವರವರ ವೈಯಕ್ತಿಕ ವಿಚಾರಗಳು. ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ವಾತಂತ್ರ್ಯ ಈ ಸಮಾಜದಲ್ಲಿದೆ. ಅವ್ರು ಹೇಗೆ ಬೇಕೋ ಆಗಿರ್ತಾರೆ. ನಿಮ್ಗೆ ಇಷ್ಟ ಅಲ್ವೋ ದೂರ ಇದ್ಬಿಡಿ. ಸಮಾಜವನ್ನು ಹಾಳು ಮಾಡುವಂಥದ್ದೇನಾದ್ರು ಪ್ರಕ್ರಿಯೆಗಳು ನಡೆದಾಗ ಖಂಡಿತ ದನಿ ಎತ್ತಿ ತಪ್ಪಿಲ್ಲ. ಸಮಾಜ ಶುದ್ಧವಾಗಿರಬೇಕು. ಆ ವಿಚಾರದಲ್ಲಿ ರಾಜಿ ಇಲ್ಲ. ಸಿನಿಮಾ ಯಾರು ನೋಡಿದ್ರು? ಸಿನಿಮಾ ನೋಡಬೇಕು. ಟೀಸರ್ ನೋಡಿಬಿಟ್ಟು ಸಿನಿಮಾ ಹೀಗಿದೆ ಅಂತ ಯಾರು ನಿರ್ಧಾರ ಮಾಡಬಾರ್ದು. ಯಾಕೆಂದರೆ ಒಂದು ದೃಶ್ಯ ಯಾತಕ್ಕೆ ಬಳಕೆ ಆಗ್ತಾ ಇದೆ, ಪರಿಪೂರ್ಣ ಕಥೆ ಏನು, ಯಾತಕ್ಕೆ ಮಾಡಿದ್ದಾರೆ? ಯಾಕೆಂದರೆ ಎಲ್ಲ ಪ್ರಬುದ್ಧವಾದಂಥವ್ರೆ. ತುಂಬ ದೊಡ್ಡ ಸಿನಿಮಾ, ವರ್ಲ್ಡ್ ಲೆವೆಲಲ್ಲಿ ಇರ್ತಕ್ಕಂಥ ಸಿನಿಮಾ. ಒಂದು ದೃಶ್ಯ ಅಲ್ಲಿ ಬಳಕೆ ಆಗಿದೆ ಅಂದರೆ ಯಾತಕ್ಕಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಸುಮ್ಮನೆ ಬಂದ್ಬಿಟ್ಟು ಬಾಯಲ್ಲಿ ಉಗುಳಿದೆ ಅಂತ ಎಲ್ಲ ಕಡೆ ಉಗಿತಾ ಹೋಗ್ಬಾರ್ದು. ಬಿಟ್ಬಿಡಿ, ಸಿನಿಮಾ ಬರಲಿ. ಸಿನಿಮಾ ನಿಮಗೆ ಏನಾರು ಅನ್ಸರೆ ಮಾತಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಕಾಮೆಂಟ್ಸ್? ಇಡೀ ಚಿತ್ರರಂಗ ಒಂದು ಕುಟುಂಬ ಇದ್ದ ಹಾಗೆ. ಚಿತ್ರರಂಗದ ಯಾವುದೇ ಒಬ್ಬ ಸದಸ್ಯರಿಗೆ ಅವಮಾನ ಆದರೂ ಕೂಡ ಇಡೀ ಚಿತ್ರರಂಗ ಅವ್ರ ಜೊತೆಲಿ ಇರ್ತದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ.